ಸರ್ ಲೊಕೇಶನ್ ಪರ್ಮಿಷನ್ ತಗೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಹಾಗೆ ಕಾಸ್ಟ್ಯೂಮರ್ಗೂ ಹೇಳಿದ್ದೀನಿ, ಹೀರೋ ಸರ್ದು ಏನೇನು ಕಾಸ್ಟ್ಯೂಮ್ ಇದೆಯೋ ಅದು ಇವತ್ತು ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ ಸರ್ 1 ಸೆಕೆಂಡ್ ಸರ್. ಹಲೋ, ಏನು ಬ್ಯುಸಿನಾ? ಹಾಂ, ನಾಳೆ ಶೂಟಿಂಗ್ ಬಗ್ಗೆ ಸರ್ ಹತ್ರ ಮಾತಾಡ್ತಿದ್ದೆ. ಹೌದಾ? ಹೌದು. ಓಕೆ, ಹೇಳು ಏನಾಯಿತು? ಏನಿಲ್ಲ, ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ, ಬಂದ್ಬಿಡು. ಸರಿ ಬರೋಣ. ನಾನು ಬರಲಿಲ್ಲ ಅಂದರೆ ಮದುವೆ ಹೇಗಾಗುತ್ತೆ? ಹುಡುಗ ಮೈಸೂರಲ್ಲಿರೋದಲ್ವಾ, ಸೊ ಗೊತ್ತಿಲ್ಲ ಯಾವಾಗಿಂದ ಪ್ಲ್ಯಾನ್ ಮಾಡ್ತಾರಂತ. ಹಲೋ ಮೇಡಮ್, ಹುಡುಗ ಇರೋದು ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲ. ಇಲ್ಲ, ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ಹುಡುಗ ಇರೋದು ಮೈಸೂರಲ್ಲಿ. ಏನು ಜೋಕ್ ಮಾಡ್ತಿದ್ಯಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮತ್ತೆ ನಮ್ಮ ಮದುವೆ? ಮೊದಲೇ ನೀನು ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ಈ ಟಿ ವಿಲಿ ನೋಡ್ರೆ ಸಿನಿಮಾದವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಇವ್ರಿಗೆ ಮೋಸ ಮಾಡ್ರು, ಅವ್ರಿಗೆ ಮೋಸ ಮಾಡ್ರು ಅಂತ ಪದೇ ಪದೇ ತೋರಿಸ್ತಿದ್ದಾರೆ. ಅದಕ್ಕೆ ನಮ್ಮಪ್ಪ ಈ ಡಿಸಿಷನ್ಗೆ ಬಂದರು. ಸರಿ, ನೀನೇನು ಮಾಡ್ಬೇಕಂತಿದ್ಯಾ? ಏನು ಮಾಡೋದು ಅಂದರೆ, ನಾನು ಮುಂಚೆನೇ ಹೇಳಿದ್ದೆ ತಾನೆ, ಅಪ್ಪ ಅಮ್ಮ ಒಪ್ಪಿದ್ರೆ ಮಾತ್ರ ಈ ಮದುವೆ ಅಂತ. ಈ ಮದುವೆ ನಿಂಗೆ ಇಷ್ಟನಾ? ಬಿಡಿ, ನಿಮಗೆ ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ನನಗೆ ನಿನಗಿಂತ ಒಳ್ಳೆ ಹುಡುಗಿ ಬೇಡ, ನೀನು ಬೇಕು. ಹಲೋ, ಅದೇನೋ ಇರೋದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ ನೋಡಪ್ಪ. ಸರ್ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೊತೀನಿ ಸರ್. ನಮ್ಮ ಥರನೇ ಎಷ್ಟೋ ಪ್ರೇಮಿಗಳು ಅವ್ರ ಪ್ರೀತಿನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ತ್ಯಾಗ ಮಾಡಿದ್ದಾರೆ. ಈ ಕಾಲದಲ್ಲಿ ರಾಮನ್ ಥರ ಪ್ರೀತಿಸೋ ಹುಡುಗ ಸಿಕ್ಕರು ಸೀತೆ ಥರ ಕಾಯೋ ಹುಡುಗಿ ಸಿಗಲ್ಲ. ಇವತ್ತು ಈ ನಮ್ಮ ಪ್ರಯತ್ನದಲ್ಲಿ ನಾವಿಬ್ರು ಫೇಲ್ಯೂರ್ಸ್.